ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ KSK ಬ್ಲಾಗ್ ಇನ್ ಕನ್ನಡ. ಇವತ್ತಿನ ವಿಶೇಷ ಅಂದರೆ ನೀವು ಟೈಟಲ್ ತಮಿಳಲ್ಲಿ ಆಲ್ರೆಡಿ ನೋಡಿರ್ತೀರಾ, ಒಂದು ಸ್ಪೆಷಲ್ ಡ್ರೋನ್. ಇದು ಇವತ್ತಿನ ಡ್ರೋನ್ ಅನ್ಬಾಕ್ಸಿಂಗ್ ಆಗಿರುತ್ತೆ. ಈ ಡ್ರೋನ್ ಈಗ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಅನ್ಬಾಕ್ಸಿಂಗ್ ಸ್ಟಾರ್ಟ್ ಮಾಡೋಣ. ನೋಡೋಕ್ಕೆ ಸಿಗುತ್ತೆ, ತುಂಬಾ ದೊಡ್ಡ ಬಾಕ್ಸ್ ಅಂತಲೇ ಹೇಳ್ಬೋದು. ಹಾಗೆ ಬಾಕ್ಸ್ ಮೇಲೆ ನಿಮಗೆ ಪ್ರೈಸ್ ಏನಿಲ್ಲ. ನಾವು ಇದನ್ನು ಪರ್ಚೇಸ್ ಮಾಡಿದ ಪ್ರೈಸು 4499, ಹೆಚ್ಚು ಕಮ್ಮಿ 4500 ರುಪೀಸ್ ಅಂತಲೇ ಹೇಳ್ಬೋದು. ಬಾಕ್ಸ್ ನಿಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದನ್ನ ಈಗ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಆಲ್ರೆಡಿ ಒಂದು ಸಲ ಅನ್ಬಾಕ್ಸ್ ಮಾಡಿದ್ದು ನಿಮಗೀಗ ನೋಡಿ, ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ ಡ್ರೋನ್. ಫಸ್ಟ್ ಡ್ರೋನೇ ಬಂದುಬಿಡುತ್ತೆ ನೋಡಿ. ಇದು ಡ್ರೋನು, ಇದು ಫಿಂಗ್ಸ್ ಇದೆ. ಹಾಗೆ ಈ ಡ್ರೋನ್ ಅಂದರೆ ಬಗ್ಗೆ ಹೇಳೋದಾದರೆ, ನಮ್ಮ ಇಂಡಿಯಾದಲ್ಲಿ ಡೋರ್ನ ಇಲ್ಲಿಗಲಾಗಿ ಅಂದರೆ ಹೆಂಗೆ ಬೇಕಂಗೆ ಆರಿಸೋದಕ್ಕೆ ಪರ್ಮಿಷನ್ ಇಲ್ಲ. ಮಿನಿಮಮ್ ಅಂದರೂ 1/4 kg 250 ಗ್ರಾಮ್ಸ್ ಇರಬೇಕು ಡ್ರೋನ್ನ. ಹೆಂಗೆ ಬೇಕು ನೀವಾಗಿ ಆರಿಸೋದಕ್ಕೆ 250 ಗ್ರಾಮ್ಗಿಂತ ಜಾಸ್ತಿ ಇದೆ ಡ್ರೋನು ವೆಯ್ಟು. ಅದಕ್ಕೆ ನೀವು ರಿಜಿಸ್ಟ್ರೇಷನ್ಸ್ ಸಹ ಮಾಡ್ಕೋಬೇಕಾಗತ್ತೆ. ಈ ರೂಲ್ಸ್ ಬಂದು ಹೋದ ವರ್ಷ 18th ಡಿಸೆಂಬರಲ್ಲಿ ಬಂದಿದೆ. ಹಾಗೆ ಹೇಗೆ ಬೇಕಂಗೆ ಡ್ರೋನು ಸಹ ಈಗ ಆರಿಸೋದಕ್ಕೆ ಅಷ್ಟು ಪರ್ಮಿಷನ್ ಕೊಟ್ಟಿಲ್ಲ. ಈಗ ಇದು ಬಂದು 250 ಗ್ರಾಮಿಂದ ಕಮ್ಮಿ ಇದೆ. ಅದು ನೋಡ್ಬಿಟ್ಟು ಚೆಕ್ ಮಾಡೇ ತರಿಸಿರೋದು. ಇದರ ಪ್ರೈಸ್ ಹಾಗೆ ಹೇಳಿದೆ ನಿಮಗೆ. ಈಗ ಇದನ್ನ ಓಪನ್ ಮಾಡೋಣ. ಇಲ್ಲೇ ಹೇಳಿದ್ರೆ ಬರುತ್ತೆ. ನೋಡಿ, ನಿಮ್ಗೆ ಈಗ ಸಿಗುತ್ತೆ ಡ್ರೋನು. ಏನು ವೆಯ್ಟ್ ಏನಿಲ್ಲ, ಈ ರೀತಿ ಸಿಗುತ್ತೆ. ನಾನು ಇದರೊಳಗಡೆ ಇನ್ನೇನು ಕೊಟ್ಟಿದ್ದಾರೆ ನೋಡೋಣ. ಈ ಕಡೆ ಓಪನ್ ಮಾಡೋಣ. ನೋಡಿ, ರಿಮೋಟ್ ನಿಮ್ಗೆ ಈ ರೀತಿ ಸಿಗುತ್ತೆ. ರಿಮೋಟು ಪರವಾಗಿಲ್ಲ, ಈಸಿಯಾಗಿದೆ. ನಿಮಗೆ ಇದು ಅಪ್ ಆ್ಯಂಡ್ ಡೌನ್ ಸೈಡು ಇದು ಒಂದು ಸಲ ಎಕ್ಸ್ಪೀರಿಯೆನ್ಸ್ ಆಗಿ ಮಾಡೋಣ. ಮತ್ತು ಇನ್ನೇನು ಕೊಟ್ಟಿದ್ದಾರೆ, ನೋಡಿ ಇದೊಂದು ಬಾಕ್ಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯೂಸರ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಹೇಗೆ ಯೂಸ್ ಮಾಡೋದು ಅಂತ. ಇನ್ನೊಂದು ಆ್ಯಪಿಂದ ಕಂಟ್ರೋಲ್ ಮಾಡಬೇಕು, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ನೋಡಿ, ಎಕ್ಸ್ಟ್ರಾ ಪಿಂಗ್ಸು ಮತ್ತು ಕೆಳಗಡೆ ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಮತ್ತು ವೈಫೈ ಕ್ಯಾಮ್ರಾ ಮತ್ತು ಫೋನ್ ಸ್ಟ್ಯಾಂಡ್. ನೆಕ್ಸ್ಟೇನೆ ಇದರೊಳಗೆ ಸಿಗುತ್ತೆ. ಮತ್ತು ಬ್ಯಾಟ್ರಿ ಮತ್ತು ಕನೆಕ್ಟರ್ ಸಿಗುತ್ತೆ. ಈಗ ಓಪನ್ ಮಾಡೋಣ. ಹಾಗೆ ಅದನ್ನ ಸ್ಟ್ಯಾಂಡ್ಸು ಎಕ್ಸ್ಟ್ರಾ ಸ್ವಿಂಗ್ ಕೊಟ್ಟಿರ್ತಾರೆ. ಆಲ್ಮೋಸ್ಟು ಹೆಂಗೆ ಬೇಕಂಗೆ ಓಡಿಸಿದ್ರೆ ಸ್ವಿಂಗಲ್ಲಿ ಬೇರೆ ಕಟ್ ಆಗಿಬಿಡುತ್ತೆ. ಮತ್ತು ಕ್ಯಾಮ್ರಾ HD ರೆಕಾರ್ಡ್ ಮಾಡುತ್ತೆ. ಈ ಕ್ಯಾಮ್ರಾ ಬಂದು ನಿಮಗೆ ವೈಫೈಯಿಂದ ಸಪೋರ್ಟ್ ಆಗುತ್ತೆ ಈ ಕ್ಯಾಮ್ರಾ. ನೋಡಿ, ಈ ರೀತಿ ಸಿಗುತ್ತೆ ಕ್ಯಾಮ್ರಾ ನಿಮಗೆ. ಇನ್ನು ಬ್ಯಾಟ್ರಿ ಬಂದರೆ ನೋಡಿ, ಇದು ಬರುತ್ತೆ ನಿಮಗೆ ಬ್ಯಾಟ್ರಿ. ಇದು 3.78 ಇರುತ್ತೆ. 380 mAh ಬ್ಯಾಟ್ರಿ. ಓಪನ್ ಮಾಡಿ ನೋಡಿ, ಇಷ್ಟು ಇರುತ್ತೆ. ಈ ಬ್ಯಾಟ್ರಿ ಬಂದು ನಿಮಗೆ ಇಲ್ಲಿ ಫಿಟ್ ಮಾಡಬೇಕಾಗತ್ತೆ. ಇಲ್ಲಿ ಕ್ಲಿಪ್ ಕೊಟ್ಟಿದ್ದಾರೆ. ಹೀಗೆ ಫಿಟ್ ಮಾಡಿಬಿಟ್ಟು ಈಗ ನೀವು ಇಲ್ಲಿ ಆನ್ ಮಾಡಿದ ತಕ್ಷಣ ಇಲ್ಲಿ ಲೈಟ್ಸ್ ಬ್ಲಿಂಕ್ ಆಗುತ್ತೆ. ಇನ್ನೊಂದು ಸಲ ಕನೆಕ್ಟ್ ಮಾಡಿ ಫ್ರೈ ಮಾಡಿ ತೋರಿಸ್ತೀನಿ ನಿಮ್ಗೊಂದು ಸಲ. ಮತ್ತು ಇನ್ನೇನು ಸಿಗೋಲ್ಲ ಈ ಬಾಕ್ಸಲ್ಲಿ. ಇದಕ್ಕೊಂದು ಸಲ ಈಗ ಫಿಟ್ ಮಾಡೋಣ ಸ್ಟ್ಯಾಂಡ್ಸು. ಫಿಟ್ಟಿಂಗ್ ಮಾಡೋಣ. ಮತ್ತು ಇದ್ರ ಬಗ್ಗೆ ಇನ್ನೇನು ಹೇಳೋದು ಅಂದರೆ, ಇದಕ್ಕೆ ಈಗ ಶೆಲ್ ಬ್ಯಾಟ್ರಿ ಫಿಕ್ಸ್ ಮಾಡಿದ್ದೀವಿ. ಇದನ್ನು ಕನೆಕ್ಟ್ ಮಾಡ್ಕೋಬೇಕು ಅಂದರೆ ನೀವು ಇದನ್ನು ಹಿಂಗೆ ಆನ್ ಮಾಡಿ ರಿಮೋಟಿಗೆ ಕನೆಕ್ಟ್ ಮಾಡ್ಕೋಬೇಕು. ಅಂದರೆ ಫೋನಿಗೆ ಕನೆಕ್ಟ್ ಮಾಡೋದಕ್ಕೆ ಬೇರೆ ಮೆಥಡ್ ಇದೆ. ಇದನ್ನು ಲಾಂಗ್ ಪ್ರೆಸ್ ಮಾಡಿ ಇಟ್ಕೋಬೇಕು. ಲೈಟು ಬ್ಲಿಂಕ್ ಆಗ್ತೈತೆ, ಶಾಪ್ ಆಗುತ್ತೆ. ಇದು ಸ್ಟಡಿ ಮಾಡ್ಕೊಳ್ಳಿಕ್ಕೆ ಈಗ ಚೆಕ್ ಮಾಡಿದ್ರೆ ಗಾಡಿ ಆನ್ ಆಗುತ್ತೆ. ಈಗ ಇನ್ನೊಂದು ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ. ನಿಮ್ಮ ಮತ್ತೆ ಇದನ್ನ ಲಾಂಗ್ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರಿಮೋಟ್ ಸಹ ಆಫ್ ಆಗುತ್ತೆ. ಮತ್ತು ಡ್ರೋನು ಸಹ ಈಗ ಆಫ್ ಮಾಡೋಣ. ಈಗ ಬನ್ನಿ ಆಚೆ ಒಂದು ಸಲ ಓಡಿಸಿ ಟ್ರಿಯಲ್ ನೋಡೋಣ.
ಡ್ರೋನ್ ಚೆನ್ನಾಗಿದೆ ಅನ್ಬೋದು. ಈ ಪ್ರೈಸ್ಗೆ ವರ್ತಿಟ್ಟು ಅಂತ ಒಂದು ಸ್ವಲ್ಪ ಅನಿಸುತ್ತೆ. ಆದರೆ ಕ್ಯಾಮ್ರಾ ಕ್ವಾಲಿಟಿ ಒಂದು ಸ್ವಲ್ಪ ಬೆಟರ್ ಇದ್ದರೆ ಚೆನ್ನಾಗಿರ್ತಿತ್ತು. ಇದಿಷ್ಟಾಗಿತ್ತು ಇವತ್ತು ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮುಂದೆ ವಿಡಿಯೋದಲ್ಲಿ ಸಿಗೋಣ. ಬಾಯ್.